ಇವತ್ತ ಅವ್ರು ಕೇಳ್ತಾರಲ್ಲ, ಮೋದಿಜಿಯವ್ರು ಏನ್ ಮಾಡ್ಯಾರ, ಖೂಬಾಜಿಯವ್ರು ಏನ್ ಮಾಡ್ಯಾರ, ಅವರೆಲ್ಲ ಹೇಳ್ತಾರ. ಖೂಬಾಜಿಯವರು ಅವ್ರ ಭಾಷಣದಾಗ ಏಸ್ ಟ್ರೈನ್ ತಂದಿದೆ, ಏಸ್ ರೋಡ್ ತಂದಿದೆ. ಇವತ್ತೊಂದು ಮಾತು ಹೇಳ್ತೆ, ಕಾಂಗ್ರೆಸ್ ನೋಡಿ ಇಡೀ ಕರ್ನಾಟಕದಾಗ ಯಾಕೆ ಬರಲ್ಲ ಅಂತ ಹೇಳತ್ತಿದೆ. ಒಬ್ಬ ಮಂತ್ರಿ ಬಿ ಹಿಮ್ಮತ್ ಮಾಡಿಲ್ಲ, ನಾನ್ ನಿಂತಿ ರಾಜ್ಯದ ಪರವಾಗಿ ದಿಲ್ಲಿಗೆ ಹೋಗ್ತೆ ಅಂತೇಳಿ. ಎಲ್ಲ ನಮ್ ಖುರ್ಜಿ ಬಿ ಗಟ್ಟಿರ್ಬೇಕು, ನಮ್ಮ ಮಕ್ಕಳು ಬಿ ಬರ್ಬೇಕು, ಎಷ್ಟೋ ಗಟ್ಟಿ ಜನ ಬಿಡ್ತಾರ ಹೇಳ್ರಿ. ಅದಕ್ಕೆ ಬಂಧುಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತೇನು ವಾತಾವರಣ ಅದ, ಇವತ್ತ ಇಡೀ ಕರ್ನಾಟಕದಾಗ ಸನ್ಮಾನ್ಯ ದೇವೇಗೌಡರು ಇವತ್ತ ನಮಗೆಲ್ಲಕ್ಕಿಂತ ದೊಡ್ಡ ಆಶೀರ್ವಾದ. ಮೊದಲನೇ ಬಾರಿಗೆ ಮೋದಿಜಿಯವ್ರ ನಾಯಕತ್ವದಲ್ಲಿ ಇವತ್ತು ಭಾರತ ದೇಶ ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿದಾರ. ನಾನು ಹೇಳಿದೆ, ಅಪ್ಪಾಜಿ ನೀವು ಇದೇ ಮೊದಲು ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಮನೆಯಾಗಿರ್ತಿತ್ತು, ಬಿಜೆಪಿ JDS ಇವತ್ತು ಹುಕುಮತ್ತಾಗಿರ್ತಿತ್ತು ಅಂತಂದೆ. ಹಾಗಾಗಿ ಇವತ್ತ ಎಲ್ಲರಿಗೆ ಹೇಳಕ್ ಬಯಸ್ತೀನಿ, ಈ ಜೋಶು, ಈ ಜಜ್ಬಾ 7 ತಾರೀಖ್ 6 ಗಂಟೆ ತನ ಇರ್ಬೇಕು. ಸಾಕಷ್ಟು ಮೋದಿಜಿಯವ್ರು ಏನ್ ಮಾಡಿದಾರ ಅವೆಲ್ಲ ಹೇಳ್ತಾರ. ಅದಕ್ಕೆ ನಾ ಹೆಚ್ಚಿಗೆ ಹೇಳಕ್ ಹೋಗಲ್ಲ ಬಂಧುಗಳೇ. ಇವತ್ತು ನಾವು ನೀವು ಎಲ್ಲ ಸೇರಿ ಇವತ್ತು ನೋಡ್ರಿ, JDS ಬಿಜೆಪಿ ಎಷ್ಟು ಹೊಂದಾಣಿಕೆನಿಂದ ಎಲ್ಲರೂ ಆರಾಮ್ ಸರಿ ಕುಂತೀವ್. ನಮ್ಮೆಲ್ಲ ಶಾಸಕರ ಜೊತೆ ನಮ್ಮಲ್ಲಿ ಜಗಳನೇ ಇಲ್ಲ. ನಮ್ ಸಿದ್ದು ಪಾಟೀಲ್ ಬಂದ್ರು ನೋಡ್ರಿ ಹಂಗ ಡೈಲಾಗ್ಗಳು ಹೊಡೆದ್ರು. ಶರಣು ಸಲ್ಗಾರ ಪೂರ ಅದು ಯಾವ ಕತೆಗೆ ಎಲ್ಲಿಂದ ಕಟ್ಟಿದನೋ ಗೊತ್ತಿಲ್ಲಪ್ಪ, ಬಹಳ ಚಲೋ. ಅಂದ್ರೆ ಇಂಥ ಒಂದು ಸೌಹಾರ್ದತೆಯಿಂದ ಅದಕ್ಕೆ ಹೇಳ್ತೀನಿ, ಕರ್ನಾಟಕದಲ್ಲಿ JDS ಬಿಜೆಪಿ ಇದು ನ್ಯಾಚುರಲ್ ಅಲಯನ್ಸ್ ಇದೆ, ಇದು ನ್ಯಾಚುರಲ್ ಅಲಯನ್ಸ್. ಹಾಗಾಗಿ ಬಂಧುಗಳೇ, ಈ ಬಾರಿ ಏನ್ ಭಗವಂತ್ ಜಿ ಖೂಬಾ ಅವರು 3ನೇ ಬಾರಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬೀದರ್, ಇವತ್ತು 3ನೇ ಬಾರಿಗೆ ಆಯ್ಕೆ ಮಾಡೋದಿದೆ. ನಾವು ನೀವೆಲ್ಲ ಸೇರಿ ಮಿನಿಮಮ್ 3 लाख ಲೀಡ್ ಏನದಲ್ಲ ಇಲ್ಲಿಂದ ಕೊಡ್ಬೇಕು ಬಂಧುಗಳೇ, ಮಿನಿಮಮ್ 3 लाख ಲೀಡ್.